ಜನಸಂಖ್ಯೆ ಆಧಾರಿತ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಾಸರಗೋಡು ಕಲೆಕ್ಟರ್ಗೆ ಪಿಡಿಪಿ ನಡೆಸಿದ ಮೆರವಣಿಗೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡರು. ಮೀಸಲಾತಿ ಔದಾರ್ಯವಲ್ಲ, ಕೆಳವರ್ಗದವರ ಹಕ್ಕು ಎಂಬ ಘೋಷಣೆಯೊಂದಿಗೆ ಪಿಡಿಪಿ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರನ್ನೊಳಗೊಂಡ ವಿದ್ಯಾನಗರ ಬಿಸಿ ರೋಡ್ ಜಂಕ್ಷನ್ನಿಂದ ಆರಂಭಗೊಂಡ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೊಲೀಸರು ತಡೆದರು. ಮೀಸಲಾತಿ ಔದಾರ್ಯವಲ್ಲ, ಕೆಳವರ್ಗದವರ ಹಕ್ಕು ಎಂಬ ಘೋಷಣೆಯೊಂದಿಗೆ ಪಿಡಿಪಿ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ವಿದ್ಯಾನಗರ ಬಿಸಿ ರೋಡ್ ಜಂಕ್ಷನ್ನಿಂದ ಮೆರವಣಿಗೆಯನ್ನು ಆರಂಭಿಸಿದ್ರು. ಮೆರವಣಿಗೆಯನ್ನು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪೊಲೀಸರು ತಡೆದರು. ಪಿಡಿಪಿ ರಾಜ್ಯ ಕಾರ್ಯದರ್ಶಿ ಎಸ್ಎಂ ಬಶೀರ್ ಬಳಿಕ ಮಾತನಾಡಿ, ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಎಂಬ ಘೋಷಣೆಯನ್ನು ಮೊದಲು ಮಂಡಿಸಿದ್ರು. ಪಿಡಿಪಿ ಮತ್ತು ಅಬ್ದುಲ್ ನಾಸೀರ್ ಮದನಿ ಅದಕ್ಕಾಗಿ ಅವಿರತ ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ. ಇಂದು ಈ ಘೋಷಣೆಗೆ ಹೆಚ್ಚು ಮಹತ್ವ ಹೊಂದಿರುವುದಾಗಿ ಅವರು ಹೇಳಿದರು. ಜಿಲ್ಲಾ ಕಾರ್ಯದರ್ಶಿ ಅಬೀದ್ ಮಂಜಂಪಾರ ನೇತೃತ್ವದ ತಂಡ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿತು. ಪಿಡಿಪಿ ಕಾಸರಗೋಡು ಜಿಲ್ಲಾ ಉಪಾಧ್ಯಕ್ಷ ಶಾಫಿ ಹಾಸಿ ಆದೂರು ಅಧ್ಯಕ್ಷತೆ ವಹಿಸಿದ್ರು. ರಾಜ್ಯ ಪರಿಷತ್ ಸದಸ್ಯರಾದ ಸೈಯದ್ ಮೊಹಮ್ಮದ್ ಸಕಾಫಿ ತಂಗಳ್, ಮುನೀರ್ ಪಲ್ಲಪಾಡಿ, ಕೆಪಿ ಮೊಹಮ್ಮದ್ ಉಪ್ಪಳ, ಎಂಎ ಕಳತ್ತೂರು ಪಾಲ್ಗೊಂಡಿದ್ರು. ರೆಹಮಾನುದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.